ರತ್ನಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇದೇ ಮೊದಲು ನನ್ನ ವಿಡಿಯೋ ನೋಡ್ತಿರೋರಾದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಗೀ ರೈಸ್. ಅದನ್ನು ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ಒಂದ್ಸಲ ನೋಟ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ತುಪ್ಪ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ ಹಾಲು, ಮತ್ತೆ ಕಾಯಿಸಿರೋದು ಒಂದು ಲೋಟ ಹಾಲು, ಹಸಿ ಬಟಾಣಿ, ಗೋಡಂಬಿ, ಏಲಕ್ಕಿ ಪುಡಿ, ಮತ್ತೆ ಪಲಾವ್ ಸಾಮಾನು, ಮರಾಠ ಮೊಗ್ಗು, ಅನಾನಸ್ ಮೊಗ್ಗು ಇವೆಲ್ಲ. ಮತ್ತೆ 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದರಲ್ಲಿ 1 ಲೋಟ ಸೋನಾ ಮುಸುರಿ, 1 ಲೋಟ ಸಣ್ಣ ಅಕ್ಕಿ. ಎರಡನ್ನೂ ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕ್ಬಿಟ್ಟು ನಂತರ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮೊದಲಿಗೆ ಎಣ್ಣೆ, ತುಪ್ಪ ಎರಡನ್ನೂ ಲೋ ಫ್ಲೇಮಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಿಧಾನಕ್ಕೆ ಕಾಯಿಸ್ಕೋಬೇಕು, ಜಾಸ್ತಿ ಇದು ಮಾಡಬಾರ್ದು. ಅದು ಕಾಯೋ ತನಕ ಮೊದಲಿಗೆ ಅದನ್ನ ಅಕ್ಕಿನ 10 ನಿಮಿಷ ನೀರಲ್ಲಿ ನೆನೆ ಹಾಕಬಿಡೋಣ, ತೊಳೆದು ನೀಟಾಗಿ. ನೋಡಿ, ಈ ಥರ ನೀಟಾಗಿ ತೊಳೆದು ಒಂದು 10 ನಿಮಿಷ ನೆನೆ ಹಾಕಬೇಕು. ನಂತರ ಎಣ್ಣೆ ಕಾದಿದೆ, ಅದಕ್ಕೆ ಪಲಾವ್ ಸಾಮಾನೆಲ್ಲ ಹಾಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು. ನಂತರ ಅದಕ್ಕೆ ಗೋಡಂಬಿ ಹಾಕ್ತಾ ಇದ್ದೀನಿ. ನೋಡಿ, ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ, ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ನಂತರ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಅದನ್ನು ನೀಟಾಗಿ ಹಂಗೇನೆ ಹಸಿ ವಾಸನೆ ಹೋಗೋ ತನಕನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು. ನೋಡಿ, ತಳ ಇಡಿಸ್ಬಾರ್ದು ಅಷ್ಟೇನೆ, ಹೈ ಫ್ಲೇಮ್ ಕೊಟ್ರೆ ಪ್ರಾಬ್ಲಮ್ ಆಗೋದು. ನಂತರ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕಾಯಿಸಿರೋ ಹಾಲು 1 ಲೋಟ, ತೆಂಗಿನಕಾಯಿ ಹಾಲು 1 ಲೋಟ, ಮತ್ತು ಅದು ಮಸಾಲೆ ರುಬ್ಬಿದ್ನಲ್ಲ ಜಾರು ತುಳಿದಿದ್ದು, ಆ ನೀರು ವೇಸ್ಟ್ ಮಾಡಬಾರ್ದು ಅಂತ ಅದರದ್ದೇ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ನೀವು ಅಕ್ಕಿ ಎಷ್ಟೊತ್ತು ನೆನೆಸ್ತೀರಾ ಆ ಮೆಜರ್ಮೆಂಟ್ ಮೇಲೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ. ನಂತರ ಅಕ್ಕಿ ತೊಳೆದು ಇಕ್ಕೊಂಡಿದ್ವಲ್ಲ ಜಾಲರಿಲಿ, 10 ನಿಮಿಷ ನೀರು ಕುದಿಯೋ ತನಕ ಇಟ್ಟು ನಂತರ ಸೋರ್ಲು ಹಾಕಿರೋ ಅಕ್ಕಿನ ತೆಗೆದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕುದಿಯೋ ನೀರಿಗೆ ಹಾಕಿ. ನೋಡಿ, ನೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಅದು ಇದಾಗೋ ತನಕ ಒಂದು 2 ನಿಮಿಷ 3 ನಿಮಿಷ ಮಿಕ್ಸ್ ಮಾಡಿ ಇದು ಮಾಡ್ಕೊಬೇಕು. ನೋಡಿ ಎಷ್ಟು ನೀಟಾಗಿ ಆಗ್ತಿದೆ ಅಂತ. ನಂತರ ಪಾನ್ ಮುಚ್ಚಿ 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಘಮ ಘಮ ಅಂತಿದೆ. ಮದುವೆ ಮನೇಲಿ ಮಾಡೋ ಥರನೇ ಬರ್ತಿದೆ, ಅದಕ್ಕಿಂತನೂ ತುಂಬ ಚೆನ್ನಾಗಿ ಬರ್ತಿದೆ ಸ್ಮೆಲ್ಲು. ನೋಡಿ, ಎಲ್ಲ ನಿಧಾನಕ್ಕೆ ಸ್ಟವ್ ಆಫ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಚೆನ್ನಾಗಿ ಘಮ ಘಮ ಅಂತಿದೆ ಬಿಸಿ ಬಿಸಿ ಗೀ ರೈಸ್. ಇದ್ರ ಜೊತೆ ನೀವು ಪನ್ನೀರ್ ಗ್ರೇವಿ, ಇಲ್ಲಾಂದ್ರೆ ಮಶ್ರೂಮ್ ಗ್ರೇವಿ, ಇಲ್ಲಾಂದ್ರೆ ವೆಜಿಟೇಬಲ್ ಗ್ರೇವಿ ಏನಾದರೂ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅದು. ನಾನು ಈಗ ಇದಕ್ಕೆ ಪನ್ನೀರ್ ಗ್ರೇವಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ. ನೀವು ಒಂದ್ಸಲ ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ, ತಿಂದು ಹೇಗಿದೆ ಅಂತ ಕಮೆಂಟ್ ಮಾಡಿ.